ಕೆಲವೊಂದು ಏನ್ ಮಾಡ್ತೀವಿ sir, ಈಗ ಹಣ ನಾವೊಂದು ಸೈಟ್ ತಗೊಂಡ್ಬಿಡ್ತೀವಿ. ಸೈಟು ಅಥವಾ ಸೈಟ್ ತಗೊಂಡು ಅದು ಒಂದ್ 2 ವರ್ಷ ಬಿಟ್ಬಿಟ್ರೆ ಡಬಲ್ ಆಗುತ್ತೆ ಅಂತೇಳಿ ಆ ಒಂದು ಚಿಂತನೆಯಲ್ಲಿ ಇರ್ತೀವಿ. ಈಗ 2 ಲಕ್ಷ ಕೊಟ್ಟು ಒಂದು ಸೈಟ್ ತಗೊಳ್ತೀವಿ ಅನ್ಕೊಳ್ರಿ, 3 ವರ್ಷ ಆದ್ಮೇಲೆ ಅದೊಂದು 10 ಲಕ್ಷ ಆಗುತ್ತೆ ಅಂತ ಅನ್ಕೊಂತೀವಿ ನಾವು. ಆ ತರ ಮಾಡೋದು ಬೆಸ್ಟಾ ಅಥವಾ ಇನ್ವೆಸ್ಟ್ ನೀವೀಗ ಹೇಳಿದ್ರಲ್ಲ ಶೇರಲ್ಲಿ ಹಾಕೋದು ಕಂಪ್ನಿಗಳಲ್ಲಿ ಹಾಕೋದು ಬೆಸ್ಟಾ ಅಂತ ಈಗ ನಿಮ್ಗೆ ಕರೆಕ್ಟಾಗಿ ಅವ್ರು ಹೇಳಿದ್ದು ಅರ್ಥ ಆಗಿದ್ರೆ ಈ ಪ್ರಶ್ನೆನ ಕೇಳ್ತಿರ್ಲಿಲ್ಲ. ಆ ಆದರೂ ಶಂಕರ್ ಪ್ರಶ್ನೆ ಕೇಳಿದಿರಿ, ಚುಟ್ಕಾಗಿ ಹೇಳಿ ಶಂಕರ್. ಅದೇ ನೀವು ಹೇಳ್ದಂಗೆ ಜೆ ಪಿ ಅವ್ರು ಹೇಳ್ದಂಗೆ ವಿಪ್ರೋ ಬಗ್ಗೆ ನಾನು ಹೇಳಿದಾಗ ಶೇರ್ಸ್ ಅನ್ನೋದು ಕಂಪನಿ ಬೆಳೆಯೋ ಅಷ್ಟು ವೇಗವಾಗಿ ನನ್ನ ಅಸೆಟ್ ಅಂದ್ರೆ ಫಿಸಿಕಲ್ ಅಸೆಟ್, ರಿಯಲ್ ಎಸ್ಟೇಟ್ ಇರ್ಬೋದು, ಚಿನ್ನ ಬೆಳ್ಳಿ ಇರ್ಬೋದು, ಇದು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಇದು ಮಲ್ಟಿಪ್ಲೈ ಆಗಲ್ಲ. ಯಾಕಂದ್ರೆ ಇದಕ್ಕೆ ಆದಂತ ಒಂದು ಲಿಮಿಟೇಷನ್ ಇರುತ್ತೆ. ಇವಾಗ MG ರೋಡ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ರೇಟ್ಗೆ ನಿಂತೋಗಿದೆ, ಅದಾದ್ಮೇಲೆ ಮುಂದೆ ಹೋಗಕ್ ಸಾಧ್ಯನೇ ಇಲ್ಲ. ಅದು ರೇಟ್ ಯಾರು ಕೊಂಡ್ಕೊಳ್ಳೋರೇ ಬರಲ್ಲ. ಅರ್ಥ ಆಯ್ತಲ್ಲ? ನಿಮ್ ರೇಟ್ ಏನಾದ್ರು ಹೇಳ್ಬೋದು ನೀವು, ಬಟ್ ಯಾರು ಕೊಂಡ್ಕೊಂತಾರ ಅದನ್ನ, ಅಲ್ವಾ? ಬಟ್ ಕಂಪನಿ ಸಾಕಷ್ಟು ಬೆಳೆಯುತ್ತೆ. ಅದು ನಿಮಗೆ ಗೊತ್ತಾಗದಿರೋ ಅಷ್ಟು ಎತ್ತರವಾಗಿ ಬೆಳೆಯುತ್ತೆ. ವಿಪ್ರೋ ಅವಾಗ 1980 ಒಂದೇ ಕಂಪನಿ, ಒಂದೇ ಆಫೀಸ್ ಇತ್ತು. ಇವತ್ತು ಎಷ್ಟು ಆಫೀಸಸ್ ಇದೆ, ಎಲ್ಲೆಲ್ಲಿ ಬೆಳೆದಿದ್ದಾರೆ, ಯಾವ ಕಂಟ್ರಿಲಿ ಇದ್ದಾರೆ ಅವರು. ಸೊ ಆ ರೀತಿ ಬೆಳೆಯೋದಕ್ಕೆ ನಿಮ್ಮ ದುಡ್ಡುಗೆ ಅವಕಾಶ ಮಾಡಿಕೊಡ್ಬೇಕಂದ್ರೆ ನೀವು ಈಕ್ವಿಟಿ ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕು, ಅರ್ಥ ಮಾಡ್ಕೋಬೇಕು, ತಿಳ್ಕೊಂಡು ಇನ್ವೆಸ್ಟ್ ಮಾಡಕ್ ಶುರು ಮಾಡಿದ್ರೆ ಸಾಕಷ್ಟು ದುಡ್ಡು ನೀವು ಮಾಡ್ಬೋದು. ನಿಮ್ಮ ಜೀವನ ಅಲ್ಲ, ನಿಮ್ಮ ನೆಕ್ಸ್ಟ್ ಜನರೇಷನ್ ಕೂಡ ನೀವು ಯು ಕ್ಯಾನ್ ಚೇಂಜ್ ದರ್ ಲೈಫ್ ಫಾರ್ ಎವರ್. ಎಸ್ ನೇತ್ರಾವತಿ, ನಿಮ್ಮ ಅನಿಸಿಕೆ ತಿಳಿಸಿ. ನಮಸ್ತೆ ಸರ್, ಶಂಕರ್ ಸರ್ ನಮಸ್ತೆ. ಇವತ್ತ ಹಣಕಾಸಿನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿಕೊಟ್ರಿ ಸರ್. ಯಾಕಂದ್ರ ಈಗ ಹಿಂದೆ ಜನ ಹೆಂಗೋ ಜೀವನ ಮಾಡ್ತಿದ್ರು, ಹಣ ಇರ್ಲಿಲ್ಲ ಅಂದ್ರೂ ಏನೋ ಅಲ್ಪ ಸ್ವಲ್ಪದಾಗ. ಆದ್ರೆ ಇವತ್ತಿನ ದಿವಸ ಹಣ ಬಹಳ ಮುಖ್ಯವಾಗಿ ಬೇಕು. ಈಗ ಈಗ ಜೀವನ ಜೀವಿಸ್ಬೇಕಾದ್ರೆ ಹೆಂಗ್ ಉಸಿರು ಮೇನ್ ಹೆಂಗ ಇದು ಇರ್ತದಲ್ಲ, ಹಂಗೆ ಈಗ ಹಣ ಇದ್ದರ್ನೆ ಈಗ ಒಂದು ಉಸಿರಿನ ತರ ವರ್ಕ್ ಮಾಡ್ತಾ ಇದೆ ಇವತ್ತಿನ ದಿವಸ ಅಂತ ಹೇಳಕ್ ಇಷ್ಟಪಡ್ತ. ಯಾಕಂದ್ರೆ ಹಣ ಇಲ್ಲದೆ ಯಾವ್ದು ಕೆಲಸನೂ ಆಗುದಿಲ್ಲ. ಹಣ ನಾವು ಯಾವ ತರ ದುಡಿಮೆ ಮಾಡ್ಕೊಂಡು ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಯಾವ ತರ ಬೆಳೆಸ್ಬೇಕು ಅನ್ನೋದು ಒಂದು ಆಲೋಚನೆ ಬತ್ತಂದ್ರ ಮನುಷ್ಯನಿಗೆ ಅವನು ಮುಂದಿನ ಜೀವನವನ್ನು ಸರಾಗವಾಗಿ ಸುಂದರವಾಗಿ ಯಾವುದೇ ರೀತಿ ಚಿಂತೆ ಏನು ಇಲ್ಲಾರದೆ ಜೀವನ ನಡೆಸಬಹುದು ಅನ್ನೋದು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಸರ್. ಧನ್ಯವಾದ. ಥ್ಯಾಂಕ್ ಯು. ಎಸ್ ಮಂಜುಳಾ ಮೇಡಮ್. ಸರ್ ನಮಸ್ಕಾರ ಸರ್. ಸರ್ ನಮಗೆ ಫೈನಾನ್ಷಿಯಲ್ ಎಜುಕೇಶನ್ ಖಂಡಿತ ಮೊದಲಿಂದಾನೂ ಇಲ್ಲ ಸರ್. ಇವತ್ತು ನೀವು ಹೇಳಿದಾಗ ನನಗೀಗ ಅನ್ಸುತ್ತೆ, ನಾನು ನನ್ನ ಪೆನ್ಷನ್ ಅಮೌಂಟನ್ನ ಪೋಸ್ಟ್ ಆಫೀಸಲ್ಲಿ ಹಾಕ್ಬಿಟ್ಟೆ. ಯಾಕೆಂದ್ರೆ ನನಗೆ ಭಯ ಇತ್ತು, ಹಣನ ಈಗೆಲ್ಲ ಎಲ್ಲ ಇನ್ವೆಸ್ಟ್ ಮಾಡಿ ಆಮೇಲೆ ಅದು ಎಲ್ಲೆಲ್ಲ ವ್ಯವಹಾರಗಳು ನಮಗೆ ಗೊತ್ತಾಗದೆ. ಈಗ ಬೇರೆ ತುಂಬಾ ಟೆಕ್ನಿಕಲ್ ಅಪ್ಗ್ರೇಡ್ ಅಂಡ್ ಅಪ್ಡೇಟ್ ಆಗ್ತಾ ಇದ್ದಾರೆ. ನಾವೆಲ್ಲ ಸೀನಿಯರ್ಸು, ನಮಗೆ ಇದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಬಿಟ್ಟಿದ್ದೆ ಸರ್. ಈಗ ನೀವು ಹೇಳೋದ್ ಕೇಳಿದ್ಮೇಲೆ ಸ್ವಲ್ಪ ಧೈರ್ಯ ಮಾಡಿ ಸ್ವಲ್ಪ ನಾಲೆಡ್ಜ್ ತಗೊಂಡ್ರೆ ನಾವು ಕೂಡ ಇನ್ವೆಸ್ಟ್ ಮಾಡ್ಬೋದು ಅಂತ ಅನ್ನಿಸ್ತು ಸರ್. ಥ್ಯಾಂಕ್ ಯು ಸರ್. ಓಕೆ, ಎಸ್ ಶರಣಬಸಪ್ಪ, ನ್ಯೂ ಡೆಲ್ಲಿ. ಸರ್, ಹಣಕಾಸಿನ ಬಗ್ಗೆ ತುಂಬಾ ಗಂಟೆ ಹೇಳ್ಕೊಟ್ರು ಸರ್ ಶಂಕರ್ ಸರ್. ಇವತ್ತಿನ ದಿನದಲ್ಲಿ ತುಂಬಾ ಜನ ಗಳಿಸ್ತಾರೆ ಸರ್ ದುಡ್ಡು, ಆದ್ರೂ ಎಲ್ಲಿ ಇನ್ವೆಸ್ಟ್ ಮಾಡಕ್ ಅನ್ನೋದೇ ತುಂಬಾ ಜನ ಅರ್ಥ ಆಗ್ತಾರೆ ಸರ್. ಜಾಸ್ತಿ ಅಂದ್ರೆ ಗೋಲ್ಡ್ ಮೇಲೆ ತುಂಬಾ ಇನ್ವೆಸ್ಟರ್ ತುಂಬಾ ಜಾಸ್ತಿ ಇದೆ ಸರ್. ಗೋಲ್ಡ್ ಖರೀದಿ ಮಾಡಬೇಕು, ನಮಗೆ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಅದ್ರ ಮೇಲೆ ತುಂಬಾ ಜಾಸ್ತಿ ಇದೆ ಸರ್. ಪ್ರಾಪರ್ಟಿನೂ ಕೂಡ ಅಷ್ಟೇ ಅದ ಸರ್. ಇಲ್ಲಿ ಡೆಲ್ಲಿಯಲ್ಲಿ ಒಂದು ಸ್ಕ್ವೇರ್ ಫೀಟ್ ಕೊಡ್ಬೇಕಾದ್ರೆ 60,000 ಇದೆ ಸರ್. 60 to 70,000 ಇದೆ ಸರ್ ಇಲ್ಲಿ. ಈ ತರ ಸರ್, ಇದೆ ಸರ್. ಧನ್ಯವಾದಗಳು. ಓಕೆ, ಈಗ ಒಂದು ಐಡಿಯಾ ಅಂತೂ ಬಂದಿದೆಯಲ್ಲ, ಆಲೋಚನೆ ಮಾಡ್ರಿ. ಅನಂತ ಕೃಷ್ಣ ಮೋಹನ್ ನಮ್ ಜೊತೆ ಇದ್ದಾರೆ. ಎಸ್ ಅನಂತ ಕೃಷ್ಣ ಮೋಹನ್. ನಮಸ್ಕಾರ ಸರ್. ಸರ್ ಶಂಕರ್ ಸರ್, ನಿಮಗೆ ತುಂಬಾ ಧನ್ಯವಾದಗಳು. ಇವತ್ತು ಹಣ ಅನ್ನೋದು ಫಸ್ಟ್ ಒಂದು ಬೇಸಿಕ್ ನಾಲೆಡ್ಜ್, ಅವ್ರ ತಲೆಯಲ್ಲಿ ಏನ್ ನೆಗೆಟಿವ್ ಥಾಟ್ಸ್ ಇರ್ತಾವ ಅದ್ರ ಮೇಲೆ ಒಂದು ಹಣದ್ದು ಕ್ರಿಯೇಷನ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರಿ ಫಸ್ಟಿಗೆ. ತದನಂತರ ಆಮೇಲೆ ಯಾವ ರೀತಿ 6 ಟೈಪ್ ಅಲ್ಲಿ ಹಣ ಇನ್ವೆಸ್ಟ್ ಮಾಡ್ತಾರೆ, ಅದರಲ್ಲಿ ಇನ್ನೊಂದು ಸುಮ್ಮನೆ ಕೊಡ್ತಾ ಇರ್ತಾರಲ್ಲ, ಅದೊಂದು ಒಳ್ಳೆತನ ಕೂಡ ಹಣ ಕಳ್ಕೊಳ್ಳೋದಕ್ಕೆ ಒಂದಂತ ಪಾಯಿಂಟ್ ಹೇಳಿದ್ರಿ. ಅದಾದ್ಮೇಲೆ ಇನ್ವೆಸ್ಟ್ಮೆಂಟ್ಸ್ ನಾವು ಯಾವ್ದ್ರಲ್ಲಿ ಹೆಂಗ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ನಾವು ಹೆಂಗ್ ದುಡ್ಡನ್ನ ವ್ಯರ್ಥ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ಸೊ ಓವರಲ್ ಆಗಿ ನೀವು ಇವತ್ತು ನಮ್ಗೆ ಹೇಳಿರುವ ಎಲ್ಲಾವುದು ನಮ್ಮ ಜೀವನದ ಆಣಮುತ್ತಿಗಳನ್ನ ನಮ್ಗೆ ಇವತ್ತು ಎಚ್ಚರಿಕೆಯಿಂದ ಹೇಳ್ಕೊಟ್ಟಂತಾಯ್ತು. ಸೊ ನಿಮ್ಮಂತ ಕ್ಲಾಸು ಇನ್ನ ನಮ್ಗೆ ಮುಂದಿನ ಕೂಡ ಕೊಟ್ರೆ ಕೂಡ ನಮ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ನೀವು ಇದನ್ನ ಹೇಳಿದ್ದಕ್ಕೆ ಬಹಳ ಸಂತೋಷ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್.
ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಅನಂತಕೃಷ್ಣ ಮೋಹನ್. ನಮ್ಮ ಜೊತೆ ಶೈಲಜಾ ಟೀಚರ್ ಇದ್ದಾರೆ. ಎಸ್ ಶೈಲಜಾ ಮೇಡಮ್. ಸರ್, ಇವತ್ತು ಒಂದು ಆರ್ಥಿಕ ಶಿಕ್ಷಣ ಅಂತಕ್ಕಂಥದ್ದು, ಸಾಕ್ಷರತೆ ಅಂತಕ್ಕಂಥದ್ದು ಅಗತ್ಯ ಅನ್ನೋದು ನನ್ಗೆ ಗೊತ್ತಾಯ್ತು ಸರ್. ಅಂದ್ರೆ ಸರ್ ಹೇಳ್ಬೇಕಾದಾಗ ಬಹಳಷ್ಟು ವಿಷಯಗಳು ನನಗೂ ಹೊಸದು ಅನಿಸಿದ್ವು ಸರ್. ನಾವು ಹಣದ ಬಗ್ಗೆ ಮೊದಲು ನಮ್ಮ ಮನೋಭಾವನೆ ಚೇಂಜ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಯ್ತು ಸರ್. ಹೇಗೆ ನಮ್ಮ ಒಂದು ನಂಬಿಕೆಗಳು, ಬಿಲೀಫ್ಸ್ ನಮ್ಮ ಒಂದು ಹಣದ ಮೇಲೆ, ಅದು ನಮ್ಮ ಅರಿವಿನ ಮೇಲೆ ಪ್ರಭಾವ ಬೀರ್ತಾವ ಅನ್ನೋದು ಸ್ಪಷ್ಟ ಆಯ್ತು ಸರ್. ಹಾಗೇನೆ ಯಾವ ಯಾವ ಹಣವನ್ನ ಉಳಿತಾಯ ಮಾಡುವ ವಿಧಾನಗಳು, ಅದನ್ನ ನಾವು ತೆಗೆದುಕೊಳ್ಳುವಂತಹ ವಿಧಾನ, ಅವೆಲ್ಲ ಚೆನ್ನಾಗಿ ತಿಳಿತೇವೆ ಸರ್. ಅಂದ್ರೆ ನಾವು ಬಹಳಷ್ಟು ಪ್ರಾಪರ್ಟಿ ಕಡೆ ಗಮನ ಕೊಡ್ತೀವಿ ಸರ್. ಒಂದ್ ಸ್ವಲ್ಪ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ತಿಳುವಳಿಕೆಯನ್ನ ಕೊಟ್ರು. ಅದ್ರಕ್ಕಿಂತಲೂ ಇನ್ನೂ ಆಲ್ಟರ್ನೇಟಿವ್ಸ್ ವೇಸ್ ಇದಾವ, ಅದ್ರಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರಿಂದ ಈ ಹಣ, ಮನಿ ಮೇಕ್ಸ್ ಮನಿ ಅಂತಾರೆ, ಹಂಗೆ ಹಣವನ್ನ ಉತ್ಪತ್ತಿ ಮಾಡುತ್ತೆ ಅಂತಾರೆ. ಆ ತರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದನ್ನ ಕಲಿಬೇಕನ್ನೋದು ತಿಳ್ಕೊಂಡೆ ಸರ್. ಹೌದು, ನಾವು ನಿದ್ದೆ ಮಾಡಿದ್ರು ಹಣ ನಿದ್ದೆ ಮಾಡಕ್ ಬಿಡಬಾರದು ಅಂತ ಒಂದು ಮಾತು ಹೇಳ್ತಾ ಇರ್ತಾರೆ ಅಲ್ವಾ ಶಂಕರ್? ಎಸ್ ಎಸ್. ಹಾ, ಸೊ ಸನ್ ಅಂತ ಹೇಳ್ತಾರಲ್ಲ ಹಂಗೆ, ಸನ್ ಹೌದು. ನೆವರ್ ಸೆಟ್ ಇನ್ ಮೈ ಕಿಂಗ್ಡಮ್ ಅಂತಾರಲ್ಲ ಹಂಗೆ, ನಾವು ಹೋಗ್ತಾ ಹೋಗ್ತಾ ಬೇರೆ ದೇಶದಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ಸೊ ಅಲ್ಲ, ಅರ್ಥ ಮಾಡ್ಬೋದು. ಸೊ ನಮ್ಮೆಲ್ಲ ಸ್ನೇಹಿತರು ಅವರವರ ಅನಿಸಿಕೆನ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ನನಗಂತೂ ಶಂಕರ್ ತುಂಬ ಒಂದು ರೀತಿ ಪ್ರವೇಶ, ಇದು ಮೊದಲನೇ ಅವ್ರ ಜೊತೆ ಯೂಟ್ಯೂಬ್ ಲೈವ್ ಮಾಡಿರೋದು. ನಾನು ಈಗಾಗಲೇ ಹೇಳಿದಾಗೆ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನಲ್ಲಿ ಹೆಚ್ಚು ಇವ್ರ ಜೊತೆ ಬೇರೆ ಬೇರೆ ವಿಷಯಗಳನ್ನು ಮಾತಾಡ್ತಾ ನಿಮ್ಮೆಲ್ಲರನ್ನೂ ಎಜುಕೇಟ್ ಮಾಡ್ತೀನಿ. ಓಕೆ, ಜೊತೆಗೆ ನಮ್ಮ ಆನ್ಲೈನ್ ಕ್ಲಾಸಲ್ಲಿರೋರು ಮತ್ತು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು, ವ್ಯೂವರ್ಸ್ಗೆ ವಿಶೇಷವಾದ ಪ್ರಾಧಾನ್ಯತೆಯನ್ನು ಕೊಟ್ಟು ನಮ್ಮ ಕಚೇರಿಗೆ ಸಂಪರ್ಕ ಮಾಡಿದ್ರೆ ನಾವು ನಿಮಗೆ ಯಾವುದೇ ಥರದ ಅನುಮಾನಗಳಿದ್ದರೆ ಅದನ್ನು ಕೂಡ ಪರಿಹಾರ ಮಾಡ್ತೇವೆ ಅಂತ ಇಲ್ಲಿ ಹೇಳ್ತಾ ಇದ್ದೇನೆ. ಎಸ್ ಶಂಕರ್, ಫೈನಲ್ ರಿಮಾರ್ಕ್ಸ್. ಸೊ ಫೈನಲ್ ರಿಮಾರ್ಕ್ಸ್ ಏನಿಲ್ಲ. ಸೊ ಕ್ಲಿಯರ್ ಆಗಿ ನಮ್ಮ ಪ್ರೆಸೆಂಟೇಶನ್ ಎಲ್ಲ ಇವತ್ತಿನ ಚರ್ಚೆಯಲ್ಲಿ ಏನು ಮಾತಾಡಿದ್ದೀವಿ, ಹಣ ಅನ್ನೋದನ್ನ ಪರಿಚಯ ಬೆಳೆಸ್ಕೊಳ್ಳಿ, ಅದ್ರ ಕಡೆ ಒಲವು ಬೆಳೆಸ್ಕೊಳ್ಳಿ, ಅದ್ರ ರಿಲೇಶನ್ಶಿಪ್ ಏನಿದೆ ಅದರ ಕಡೆ ನಮ್ಮ ಏನು ಒಡನಾಟ ಇದೆ ಹಣದ ಕಡೆ, ಅದನ್ನ ತಿಳ್ಕೊಳ್ಳಿ. ಅದರಿಂದ ನಮ್ಮ ಲೈಫ್ ಮತ್ತೆ ನಮ್ಮ ನೆಕ್ಸ್ಟ್ ಜನರೇಷನ್ ಕೂಡ ಚೆನ್ನಾಗಿರ್ಬೋದು. ಸೊ ಇದನ್ನು ಹೇಳ್ತಾ ಐ ವಾಂಟ್ ಟು ಕನ್ಕ್ಲೂಡ್ ಸರ್. ಥ್ಯಾಂಕ್ ಯು. ಎಸ್, ನಾನಂತೂ ಶಂಕರ್ ಜೊತೆ ಮತ್ತೆ ನಿಮಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಓಕೆ, ಬಿಕಾಸ್ ನನಗೂ ತುಂಬ ಕ್ಯೂರಿಯಾಸಿಟಿ ಇತ್ತು. ಇನ್ಮೇಲೆ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ಐ ಥಿಂಕ್ ಮೇ ಬಿ 2026 ಒಂದು ಪುಸ್ತಕನೂ ಬರೆದ್ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಓಕೆ ಶಂಕರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಥ್ಯಾಂಕ್ ಯು. ಹೇಳಿ ಶಂಕರ್ ಸರ್ ಅವರಿಗೆ ಮೊದಲಿಗೆ ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ. ಒಂದನೇದಾಗಿ ಸಾಮಾನ್ಯ ಜನರಲ್ಲಿ ಈ ಹಣದ ಬಗ್ಗೆ ಇರತಕ್ಕಂತ ಮೂಢನಂಬಿಕೆಗಳನ್ನ ನೀವು ಬಹಳ ಸೊಗಸಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದೀರಿ. ಅದರೊಟ್ಟಿಗೆ ಹಣದೊಟ್ಟಿಗೆ ನಾವು ಹೇಗೆ ಬಾಂಧವ್ಯನ ಬೆಳೆಸ್ಕೊಳ್ಬೇಕು, ಮತ್ತೆ ಹಣದಿಂದ ನಾವು ಹೇಗೆ ಒಂದು ಪರಿಣಾಮಕಾರಿಯಾಗಿ ನಾವು ಹಣವನ್ನ ಸಂಪಾದಿಸ್ಬೋದು ಅನ್ನುವಂಥದ್ದು ಬೇರೆ ಬೇರೆ ವಿಚಾರಗಳನ್ನ ಬಹಳ ಅದ್ಭುತವಾಗಿ ಹೇಳ್ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಥ್ಯಾಂಕ್ ಯು ಸರ್. ಒಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾರ್ಯಾರು ನಮ್ಮ ಸೆಷನ್ಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ, ವಿ ವಿಲ್ ಹೆಲ್ಪ್ ದಮ್ ಇನ್ ಟರ್ಮ್ಸ್ ಆಫ್ ಕ್ರಿಯೇಟಿಂಗ್ ಅಟ್ ಲೀಸ್ಟ್ 10 crores.